ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಥಂಬ್ಲೈನ್ ಮತ್ತು ಟೈಟಲ್ನ ಏನು ನೋಡಿದ್ದೀರಾ ನೀವು? ಸೀರಿಯಲ್ ವೀಡಿಯೋಗಳನ್ನ ಹಾಕಿ ತಿಂಗಳಿಗೆ 1,00,000 ಇಲ್ಲ ಅಂದರೆ 1,00,000ಕ್ಕಿಂತ ಜಾಸ್ತಿನೇ ದುಡಿತಿದ್ದಾರೆ, ಅದು ಯೂಟ್ಯೂಬ್ನಲ್ಲಿ. ಹೌದು, ನಿಜವಾಗ್ಲೂ ಇದು ನಿಜಾನೇ, ಸುಳ್ಳೇನಲ್ಲ. ಯಾಕಂದರೆ ಸುಳ್ಳು ಹೇಳಿ ವಿಡಿಯೋ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏನು ನಿಜ ಇದೆ ಅದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋದೇ ನನ್ನ ಉದ್ದೇಶ ಆಗಿರುತ್ತೆ. ಬನ್ನಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಈಗ ಒಂದು ಸೀರಿಯಲ್ ವೀಡಿಯೋನ ಹಾಕ್ಬೇಕಂದ್ರೆ ನಾವು ಎಪಿಸೋಡನ್ನ ಫುಲ್ಲು ನೋಡಲೇಬೇಕು. ಅದು ಎಲ್ಲಿ ಟಿ ವಿಲಿ ನೋಡ್ಬಿಟ್ಟು ಹಾಕೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಟಿ ವಿಲಿ ನೋಡಿ ಹಾಕೋಗಿದ್ದಿದ್ರೆ ಅಷ್ಟು ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಸೀರಿಯಲ್ ವೀಡಿಯೋಗಳನ್ನ ಹಾಕಬೇಕಂದ್ರೆ ನೀವು ಟಿ ವಿಗೂ ಮುಂಚೆನೇ ಹಾಕುವಂಥ ಎಪಿಸೋಡ್ಗಳನ್ನ ಜಿಯೋ ಮತ್ತು ಹಾಟ್ಸ್ಟಾರ್ ಆ್ಯಪ್ಗಳಲ್ಲಿ ನೀವು ನೋಡಿ ಹಾಕಬೇಕಾಗುತ್ತೆ. ಮತ್ತು ZEE5 ಅದು ಕೂಡ ಜೀ ಕನ್ನಡಕ್ಕೆ ಸಂಬಂಧಪಡುತ್ತೆ. ಇನ್ನು ಸ್ಟಾರ್ ಸುವರ್ಣ ಮತ್ತು ಕಲರ್ಸ್ ಕನ್ನಡ ಇವೆಲ್ಲ ಜಿಯೋ ಹಾಟ್ಸ್ಟಾರಲ್ಲಿ ಬರುತ್ತೆ. ಮುಂಚೆ ಎಲ್ಲ ಏನಪ್ಪ ಅಂದರೆ ಫ್ರೀಯಾಗಿ ಸಿಗ್ಬಿಡ್ತಾಯಿತ್ತು ಜಿಯೋದಲ್ಲಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ಬಿಟ್ಟಿದ್ದರು. ಈಗ ಜಿಯೋ ಮತ್ತು ಹಾಟ್ಸ್ಟಾರ್ ಒಂದೇ ಆಗಿರೋದ್ರಿಂದ ಇಷ್ಟು ಚಾರ್ಜ್ ಅಂತೇಳ್ಬಿಟ್ಟು ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ಬಿಟ್ಟಿದ್ದಾರೆ. ನೀವು ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಹಾಕ್ಬೇಕಂದ್ರೆ ಮುಂಚೆನೇ ಬರುವಂಥ ಎಪಿಸೋಡನ್ನ ಹಾಕಬೇಕು. ಅದಕ್ಕೋಸ್ಕರ ಜಿಯೋ ಮತ್ತು ಹಾಟ್ಸ್ಟಾರಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಪ್ಯಾಕ್ನ ಮಂತ್ಲಿಗೆ ಅಂತ ಇಷ್ಟು ಕೊಟ್ಟು ಪರ್ಚೇಸ್ ಮಾಡಿ ನೀವು ವೀಡಿಯೋಗಳನ್ನ ನೋಡಿಬಿಟ್ಟು ಅಲ್ಲಿ ಬರುವಂಥ ಸ್ಕ್ರೀನ್ಶಾಟ್ಗಳನ್ನ ತೊಗೋಬೇಕಾಗ್ತದೆ. ಸ್ಕ್ರೀನ್ಶಾಟ್ನ ತಗೊಳ್ಳೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಜಿಯೋ ಮತ್ತು ಹಾಟ್ಸ್ಟಾರು. ಯಾಕಂದರೆ ಇದೇ ಥರ ಇವರು ಸ್ಕ್ರೀನ್ಶಾಟ್ಗಳನ್ನೆಲ್ಲ ಮಾಡ್ಕೊಂಬಿಟ್ಟು ಅಲ್ಲಿ ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂತೇಳ್ಬಿಟ್ಟು ಅದಕ್ಕೆ ಏನು ಮಾಡಿದ್ದಾರೆ, ಪರ್ಮಿಷನ್ನ ಅಲೋ ಮಾಡಿಲ್ಲ. ಹಾಗಾದರೆ ಹೇಗೆ ಒಂದು ಫುಟೇಜ್ನ ತಗೊಳ್ಳೋದಪ್ಪ ಅಂದರೆ ಡೌನ್ಲೋಡ್ ಮಾಡೋಕ್ಕೂ ಆಗಲ್ಲ. ಮತ್ತು ಇನ್ನು ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕೆ ಹೋದರೆ ಹಂಗೆ ಮಾಡಿ ಹಾಕಕ್ಕೆ ಹೋದರೆ ನಿಮಗೆ ಇಮ್ಮಿಡಿಯೇಟಾಗಿ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು ಅಥವಾ ಕಾಪಿರೈಟ್ ಬರ್ಬೋದು, ನಿಮ್ಮ ಚಾನಲ್ಗೆ ತೊಂದರೆ ಆಗ್ಬೋದು. ಹಾಗಾದರೆ ಏನು ಮಾಡಬೇಕು ಅಂದರೆ ನೋಡಿ, ಒಂದು ಮೊಬೈಲಿಂದ ಮಾಡೋಕ್ಕಾಗಲ್ಲ, ಒಟ್ಟು 2 ಮೊಬೈಲ್ ಬೇಕಾಗುತ್ತೆ. ಒಂದು ಮೊಬೈಲಲ್ಲಿ ನೀವು ಅಪ್ಲಿಕೇಶನ್ನ ಹೋಗ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡು ಆ ವೀಡಿಯೋನ ಪ್ಲೇ ಮಾಡಿಕೊಂಡು ಇನ್ನೊಂದು ಮೊಬೈಲಿಂದ ನೀವು ಫೋಟೋನ ತೊಗೋಬೇಕಾಗುತ್ತೆ. ಯಾವ ಥರ ಫೋಟೋ? ಈಗ ಮಾಮೂಲಿ ನಾವೇನೋ ನಮ್ಮ ಸೆಲ್ಫಿ ಆಗಿರ್ಬೋದು ಅಥವಾ ಅಪೋಸಿಟ್ ಏನಾದರೂ ಇಟ್ಕೋಬೇಕಂದ್ರೆ ಫೋಟೋನ ಹೆಂಗೆ ಹಿಡಿತೀವಿ ಅದೇ ಥರ ಕರೆಕ್ಟಾಗಿ ಆ ಮೊಬೈಲ್ ಮೇಲೆ ಇಟ್ಬಿಟ್ಟು ಸ್ಕ್ರೀನ್ ಮೇಲೆ ಎಷ್ಟು ಅವರೇನು ಕಾಣಿಸ್ತಿದ್ದಾರೆ ಅದನ್ನು ಮಾತ್ರ ಫೋಟೋ ತಗೊಂಡು ನೀವು ಆ ಎಪಿಸೋಡನ್ನ ಒಂದೊಂದು ನಿಮಿಷವೂ ಕರೆಕ್ಟಾಗಿ ಆ ಸೀನ್ಗಳು ಏನು ಬರುತ್ತೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೋಬೇಕು. ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೂ ಬೇಗ ಆಗುತ್ತೆ. ಇಲ್ಲ ಮೈಂಡಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ರೂಢಿ ಇಲ್ಲ ಅಂತೇಳಿದ್ರೆ ನೀವು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಂಡು ರೆಕಾರ್ಡಿಂಗ್ ಮಾಡ್ಕೋಬೋದು. ಈ ಥರ ಆರಾಮಾಗಿ ಮಾಡ್ಕೋಬೋದು. ಆದರೆ ಒಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ ಈಗ ಚಾನಲ್ ಏನೋ ಮಾಡಿಬಿಡ್ತೀರ, ವೀಡಿಯೋಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಜಾಸ್ತಿ ದಿನ ಏನು ಕಾಯಬೇಕಾಗೋ ಅವಶ್ಯಕತೆ ಇಲ್ಲ. ಈಗ ಪರ್ಸ್ನಲ್ಲಾಗಿ ನಾವು ಏನಾದರೂ ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಯಾರು ಅಷ್ಟು ಬೇಗ ಸಬ್ಸ್ಕ್ರೈಬ್ ಆಗಲ್ಲ, ಯಾವುದು ವೀಡಿಯೋಗಳು ಅಷ್ಟು ಬೇಗ ವೈರಲ್ ಕೂಡ ಆಗಲ್ಲ. ಯಾಕಂದರೆ ಯೂಟ್ಯೂಬ್ ಅಷ್ಟೊಂದು ಬೇಗ ರೀಚ್ ಮಾಡಲ್ಲ. ಏನಪ್ಪ ಸೆಲೆಬ್ರಿಟೀಸ್ಗಳಾದರೆ
ಅವರ ಒಂದು ಹೆಸರಲ್ಲಿ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡಿರ್ತಾರೆ. ಜನ ಸರ್ಚ್ ಮಾಡ್ತಿರ್ತಾರೆ, ಬೇಗನೆ ವ್ಯೂಸ್ ಬರುತ್ತೆ. ಆ ಒಂದಕ್ಕೊಂದು ಹಾಗೆ ವೀಡಿಯೋನ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಹೋಗ್ತಾ ಅವರ ವೀಡಿಯೋಗಳು ರೀಚ್ ಆಗಿಬಿಡುತ್ತೆ, ಸಬ್ಸ್ಕ್ರೈಬ್ ಬಂದುಬಿಡ್ತಾರೆ, ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಈಸಿಯಾಗಿ ಮಾನಿಟೈಸೇಷನ್ ಕೂಡ ಆಗುತ್ತೆ. ಹಾಗೆ ವ್ಯೂಸ್ ಜಾಸ್ತಿ ಬಂದಂಗೆಲ್ಲ ದುಡ್ಡು ಕೂಡ ಬರ್ತಾ ಇರುತ್ತೆ ತಿಂಗಳ. ಆದರೆ ನಾವು ಪರ್ಸ್ನಲಾಗಿ ನಮ್ಮಂಥವ್ರು ನಾವೇನಾದ್ರು ಮಾಡಿದಾಗ ಏನಾಗುತ್ತೆ ಅಂದರೆ ಅಷ್ಟು ಬೇಗ ರೀಚ್ ಆಗೋಲ್ಲ. ಟಾಪಿಕ್ಗಳು ಬೇಕಾಗ್ತದೆ. ಆದರೆ ಈ ಸೀರಿಯಲ್ ಚಾನಲ್ಗಳು ಬೇಗನೆ ವೈರಲ್ ಆಗುತ್ತೆ. ಯಾಕಪ್ಪ ಅಂದರೆ ಜನ ಸೀರಿಯಲ್ನ ತುಂಬ ನೋಡ್ತಾ ಇರ್ತಾರೆ, ಸರ್ಚ್ ಮಾಡ್ತಿರ್ತಾರೆ. ಆಗ ನೀವೇ ಏನಾದರೂ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಸೀರಿಯಲ್ನ ಹಾಕ್ತಾಯಿದ್ರೆ ವೀಡಿಯೋಗಳನ್ನ ಬೇಗ ಜನಗಳಿಗೆ ರೀಚ್ ಆಗುತ್ತೆ. ನೀವು ಹೇಳೋವಂಥ ಸ್ಟೈಲ್ ಆಗಿರ್ಬೋದು ಅಥವಾ ನೀವು ಕರೆಕ್ಟಾಗಿ ಏನಾದರೂ ಆ ವೀಡಿಯೋದಲ್ಲಿ ಆ ಎಪಿಸೋಡ್ ಬಗ್ಗೆ ನೀವು ಹೇಳಿದ್ದೆ ಆಯ್ತಪ್ಪ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಬೇಗನೆ ವಾಚ್ ಓವರ್ ಆಗುತ್ತೆ. ಏನಲ್ಲ ಅಂದರೂ 1 ತಿಂಗಳಲ್ಲೇ ನಿಮ್ಮದು ಚಾನಲ್ ಮಾನಿಟೈಸ್ ಆಗಿಬಿಡುತ್ತೆ, 2ನೇ ತಿಂಗಳೇ ಪೇಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ, ಡೌಟೇ ಇಲ್ಲ. ಆದರೆ ಏನು ಪ್ರಾಬ್ಲಮ್ ಅಂದರೆ ಒಂದು ಪ್ರಾಬ್ಲಮ್ ಮುಖ್ಯವಾಗಿ ಇದ್ದೇ ಇದೆ. ಏನಪ್ಪ ಅಂದರೆ ದುಡ್ಡೇನೋ ಬರುತ್ತೆ, ಎಷ್ಟಾದ್ರೂ ಬರ್ಬೋದು. ಫಸ್ಟು 8,000 ಬರ್ಬೋದು, ಆಮೇಲೆ ಹೋಗ್ತಾ 20,000, 50 ಲಕ್ಷ ರೂಪಾಯಿ ಕೂಡ ಬರ್ಬೋದು ಮಂತ್ಲಿ ನಿಮಗೆ. ಯಾಕಂದರೆ ಅಷ್ಟು ಬೇಗ ವೈರಲ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆದರೆ ಸಮಸ್ಯೆ ಇದೆ, ಏನಪ್ಪ ಅಂದರೆ ಗ್ಯಾರಂಟಿ ಇಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಇಲ್ಲ. ಈಗ ಏನಾಗಿದೆ, ಎಲ್ಲರಿಗೂ ಗೊತ್ತಾಗಿರೋ ಕಾರಣದಿಂದ ಸಾಕಷ್ಟು ಜನ ಇದೇ ವಿಡಿಯೋಗಳನ್ನ ಮಾಡ್ತಾಯಿದ್ದಾರೆ. ಅದು ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು. ಸಾಕಷ್ಟು ಜನ ಇದೇ ವಿಡಿಯೋಗಳನ್ನ ಸೀರಿಯಲ್ಗಳನ್ನ ಹಾಕ್ತಾ ಇರೋದ್ರಿಂದ ಏನಾಗುತ್ತೆ, ಮಲ್ಟಿಪಲ್ ಆಗಿ ವಿಡಿಯೋಗಳು ರೀಮ್ಯಾಚ್ ಆಗಿಬಿಟ್ಟು ಏನು ಚಾನಲ್ಗಳು ಮಾನಿಟೈಸನ್ ಆಗಿರುತ್ತೋ ಆ ಮಾನಿಟೈಸನ್ನು ಡಿಸೇಬಲ್ ಮಾಡುತ್ತೆ ಯೂಟ್ಯೂಬು. ಮತ್ತು ಅಷ್ಟೇ ಅಲ್ಲ, ಜಾಸ್ತಿ ವ್ಯೂಸ್ ಬಂದು ಏನಾದರೂ ಈ ಕಲರ್ಸ್ ಕನ್ನಡ, ಝೀ ಕನ್ನಡ, ಏನು ಸುವರ್ಣ ಚಾನಲ್ ಇದೆ, ಅವರ ಒಂದು ಟೀಮ್ಗೆ ಏನಾದರೂ ಗೊತ್ತಾದರೆ ಕಾಪಿರೈಟ್ ಕೊಡ್ತಾರೆ. ಕಾಪಿರೈಟ್ ಕೊಟ್ಟರೆ ಓಕೆ, ಚಾನಲ್ಗೇನು ತೊಂದರೆ ಇಲ್ಲ, ಮತ್ತೆ ಏನಾದರೂ ಮಾಡಿ ತೊಗೊಂಬರ್ಬೋದು. ಆದರೆ ಏನಾದರೂ ಅವರು ಲೀಗಲ್ ನೋಟಿಸ್ನ ಏನಾದರೂ ಕಳಿಸಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇಷ್ಟೊಂದು ನಮ್ಮ ಚಾನಲ್ನ ಇಟ್ಕೊಂಡು, ನಮ್ಮ ಒಂದು ಕಂಟೆಂಟನ್ನು ಇಟ್ಕೊಂಡು ವೀಡಿಯೋಗಳನ್ನ ಮಾಡಿ ದುಡ್ಡು ಮಾಡಿದ್ದಾರೆ ಇವರು ಅನ್ನೋದೇನಾದರೂ ಅವರು ಸ್ಟ್ರಿಕ್ಟಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಆಮೇಲೆ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ವೀಡಿಯೋನ ಮಾಡೋದು ದೊಡ್ಡ ವಿಷಯ ಅಲ್ಲ, ಮಾನಿಟೈಸೇಷನ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಫೇಸ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ನೀವು ಮಾಡಿ ಅಂತಲೂ ಹೇಳೋಕ್ಕೋಗಲ್ಲ, ಮಾಡಬೇಡಿ ಅಂತಲೂ ಹೇಳೋಕ್ಕೋಗಲ್ಲ. ಹೇಗೆ ಮಾಡೋದು ಮತ್ತು ಏನಾದರೂ ತೊಂದರೆ ಇದೆಯಾ ಇದರಿಂದ ಅನ್ನೋದು ನಿಮಗೇನಾದರೂ ಡೌಟ್ ಇದ್ದರೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದೆ. ಆ ಒಂದು ಉದ್ದೇಶ ಇಟ್ಕೊಂಡು ಅಷ್ಟೇ ಹೊರತು ಬೇರೆ ಯಾವುದೂ ಅಲ್ಲ. ಅದು ನಿಮ್ಗೆ ಬಿಟ್ಟಿದ್ದು. ಹೇಳೋದನ್ನು ಹೇಳಿದ್ದೀನಿ, ಯಾವ ಥರ ಹೇಗೆ ಮಾಡಬೇಕು ಮತ್ತು ಏನು ಪ್ರಾಬ್ಲಮ್ ಆಗುತ್ತೆ ಅಂತಲೂ ಹೇಳಿದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.